ಅದಕ್ಕೆ ಹೇಳಲ್ವ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತೇಳಿ. ಈ ಗಾದೆಗಳನ್ನು ದೊಡ್ಡವ್ರು ಮಾಡಿದಾರೆ, ಸುಮ್ಮನೆ ಮಾಡಿಲ್ಲ. ಆ ಪ್ರಾಬ್ಲಮ್ಗೋಸ್ಕರ ಸೋತ್ರೆ ಅಲ್ಲಿ ನೀವು ಸಣ್ಣವರಾಗಲ್ಲ, ಪ್ರಾಬ್ಲಮ್ ಸಣ್ಣದಾಗತ್ತೆ. ಗಂಡ ಹೆಂಡತಿಯ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪಗಳು ಆಗ್ತಿರ್ತವೆ. ಸೊ ಕೆಲವರು ಅದೇ ಮನಸ್ತಾಪ ಇಟ್ಕೊಂಡು ಅದನ್ನು ಕ್ಯಾರಿ ಮಾಡ್ತಾ ಹೋಗ್ತಾರೆ. ಸೊ ಕ್ಯಾರಿ ಮಾಡ್ತಾ ಹೋಗೋದ್ರಿಂದ ಇಲ್ಲಿ ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಗಂಡಾಗ್ಲಿ ಹೆಣ್ಣಾಗ್ಲಿ ಆ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕಿಲ್ಲ ಅಂತ ಹೇಳ್ತಿಲ್ಲ ನಾನು. ಕೆಲವರು ಆ ಸೆಲ್ಫ್ ರೆಸ್ಪೆಕ್ಟ್ ಅದನ್ನೇ ಫೀಲ್ ಮಾಡ್ತಾ ಇಗೋಯಿಸ್ಟ್ ಆಗಿ ತಗೊಂಡು ಏನು ಸಣ್ಣ ಮನಸ್ತಾಪ ಆಗಿರುತ್ತೆ, ಸಣ್ಣ ಜಗಳಗಳಾಗಿರುತ್ತೆ, ಅದನ್ನೇ ಕ್ಯಾರಿ ಮಾಡ್ತಾ ಹೋದರೆ ಲೈಫ್ ಟೈಮ್ ಆ ಸಂಸಾರ ಹಾಳಾಗೋಗುತ್ತೆ. ಆ್ಯಂಡ್ ಅಲ್ಲಿರ್ತಕ್ಕಂಥ ಮಕ್ಕಳುಗಳು ಅನಾಥರಾಗ್ತಾರೆ. ಆ್ಯಂಡ್ ಒಂದು ಅರ್ಥ ಮಾಡ್ಕೊಳ್ಳಿ, ಮದುವೆ ಅಂತ ಒಂದ್ಸಲ ಆದಮೇಲೆ ತುಂಬ ಅದಕ್ಕೆ ಒಂದು ಗೌರವ ಇದೆ. ನಮ್ಮ ಭಾರತೀಯ ಒಂದು ಸಂಪ್ರದಾಯದ ಪ್ರಕಾರ, ಎಸ್ಪೆಷಲಿ ಕರ್ನಾಟಕದ ಒಂದು ಸಂಪ್ರದಾಯದ ಪ್ರಕಾರ ಮದುವೆಗೆ ಒಂದು ತುಂಬ ಒಂದು ಆವಾಗಿನ ಕಾಲದಿಂದ ಇವತ್ತಿನ ತನಕನೂ ಕೂಡ ಒಂದು ರೆಸ್ಪೆಕ್ಟಿವ್ ಆಗಿರ್ತಕ್ಕಂಥ ಒಂದು ಅದಕ್ಕೆ ಕಲ್ಚರ್ ಕೂಡ ಇರುವಂಥದ್ದು. ಸೊ ಯಾವುದೋ ಒಂದು ಸಣ್ಣ ಮನಸ್ತಾಪ ಆದರೆ ಗಂಡ ಹೆಂಡತಿ ಒಂದು ಸಂಬಂಧದಲ್ಲಿ ಅದು ಭಾಳ ಅಂದರೆ ರಾತ್ರಿ ತನಕ ಇರಬೇಕು, ಇಲ್ಲ ಅಂದರೆ ಒಂದು 2-3 ದಿನ ತನಕ ಅದು ಕ್ಯಾರಿ ಮಾಡಬೇಕು. ಯಾರೋ ಒಬ್ರು ಸೋಲ್ ಬಿಡಬೇಕಲ್ಲ, ಏನೂ ಇಲ್ಲ ಅಲ್ಲಿ ಆ್ಯಕ್ಚುಲಿ. ಯಾಕೆ ಅಂತ ಹೇಳಿದ್ರೆ ನೀವು ಆ ಪ್ರಾಬ್ಲಮ್ಗೋಸ್ಕರ ಸೋತ್ರೆ ಅಲ್ಲಿ ನೀವು ಸಣ್ಣವರಾಗಲ್ಲ, ಪ್ರಾಬ್ಲಮ್ ಸಣ್ಣದಾಗತ್ತೆ. ಮನುಷ್ಯರು ಗೆಲ್ತಾರೆ, ಗಂಡ ಹೆಂಡತಿ ಇಬ್ರು ಗೆಲ್ತಾರೆ, ರೈಟ್? ಈಗ ಸಪೋಸ್ ಅದನ್ನ ಕ್ಯಾರಿ ಮಾಡ್ತಾ ಹೋದ್ರೆ ಸೊ ಏನು ಸಿಗ್ತಾ ಹೋಗುತ್ತೆ? ಮದುವೆ ಆಗಿರೋರು ಯಾವತ್ತೂ ಡಿವೈಡ್ ಅಂತೂ ಆಗಬಾರ್ದು. ಯಾಕಂದ್ರೆ ಮದುವೆ ಆಗೋದ್ರ ಉದ್ದೇಶ ಸಣ್ಣ ಪುಟ್ಟ ಮನಸ್ತಾಪಗಳು, ಪ್ರಾಬ್ಲಮ್ಗಳು ಮನುಷ್ಯನಲ್ಲಿ ಬರ್ತಾ ಇದ್ದಂಗೆ ಇಬ್ಬರೂ ಸೇರಿ ಆ ಪ್ರಾಬ್ಲಮನ್ನು ಫೇಸ್ ಮಾಡಿ ಬದುಕನ್ನು ತುಂಬ ಚೆನ್ನಾಗಿ ಆ ಗ್ರೋತ್ ಕಡೆಗೆ ಒಯ್ಯುವಂಥದ್ದು ಈ ಮದುವೆ ಆ್ಯಕ್ಚುಲಿ, ರೈಟ್? ಅದಕ್ಕೆ ಒಬ್ರಿಗೊಬ್ರು ಸಾಥಾಗಿ ಜೀವನನ ಸರ್ವತೋಮುಖ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಕೋಬೇಕು ಅನ್ನೋದಕ್ಕೆ ಮದುವೆ ಮಾಡ್ತಾರೆ. ಬರೀ ಸುಖದಲ್ಲಿ ಮಾತ್ರ ನೀವು ಚೆನ್ನಾಗಿದ್ಕೊಂಡು ಯಾವುದೋ ಒಂದು ಮನಸ್ತಾಪ ಆಯಿತು, ಪ್ರಾಬ್ಲಮ್ ಆಯಿತು ಅಂತ ದೂರ ಹೋಗುವಂಗಿದ್ರೆ ಮದುವೆ ಆಗೋದ್ರ ಉದ್ದೇಶನೂ ಇರಲಿಲ್ಲ. ಮದುವೆ ಆಗೋ ಉದ್ದೇಶನೇ ಇರಬಾರ್ದಿತ್ತು, ಒಬ್ಬಂಟಿಯಾಗಿರಬೇಕಿತ್ತು. ಸಣ್ಣ ಪುಟ್ಟ ಮನಸ್ತಾಪಗಳು ಕೋಪದಲ್ಲಿ ಅಥವಾ ಕೆಲವೊಂದ್ಸಲ ತಪ್ಪು ನಡೆದು ಹೋಗುತ್ತೆ. ಒಂದು ವಿಚಾರ ಅವ್ರು ಬದಲಾಗ್ತೀವಿ ಅಂತ ಬಾಯ್ಬಿಟ್ಟು ಹೇಳಿದಾಗ್ಲೂ ಕೂಡ ಇಲ್ಲ, ನನಗೆ ಅವ್ರು ಮಾಡಿದ್ದಾರೆ, ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟು ಹೆಣ್ಣು ಆಗಲಿ ಗಂಡು ಆಗಲಿ ಕೆಲಸ ಮಾಡಬೇಡಿ, ಒಂದು ಅವಕಾಶ ಕೊಡಿ. ನಾವು ತಿದ್ಕೋತೀವಿ, ಗೊತ್ತಿಲ್ಲ ತಪ್ಪಾಗೋಯ್ತು ಅಥವಾ ಗೊತ್ತಿದೆ ಆಗೋಯ್ತು, ತಿದ್ಕೋತೀವಿ ಅಂತ ಬಂದಾಗ ಅದಕ್ಕೊಂದು ಅವಕಾಶ ಕೊಡಿ. ಸಮಸ್ಯೆ ಮನುಷ್ಯ ಅಂದ್ಮೇಲೆ ಬಂದೇ ಬರುತ್ತೆ. ಅದರಲ್ಲೂ ಎರಡು ಮನಸ್ಥಿತಿ ಒಂದೇ ಆಗೋದು ಭಾಳ, ಎರಡು ಮನಸ್ಸುಗಳಿದೆ, ಅವ್ರ ವಿಚಾರಗಳು ಮನಸ್ಥಿತಿಗಳು ಒಂದೇ ಆಗೋದು ಕಷ್ಟ. ಒಂದೇ ರೀತಿಯಲ್ಲಿ ಯೋಚನೆ ಮಾಡೋದು ಸ್ವಲ್ಪ ಆಚೆ ಈಚೆ ಆಗುತ್ತೆ. ಅದು ಸರಿ ಮಾಡ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ. ಅದಕ್ಕೆ ಹೇಳಲ್ವ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತೇಳಿ. ಈ ಗಾದೆಗಳನ್ನು ದೊಡ್ಡವ್ರು ಮಾಡಿದ್ದಾರೆ, ಸುಮ್ಮನೆ ಮಾಡಿಲ್ಲ, ಬಟ್ ಸರಿ ಮಾಡ್ಕೊಳ್ಬೇಕು ಆ್ಯಕ್ಚುಲಿ. ಇಬ್ಬರು ಕೂತ್ಕೊಳ್ಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಇಡೀ ಊರವರಿಗೆಲ್ಲ ಹೇಳ್ಕೊಂಬಂದ್ಬಿಡ್ತಾರೆ, ನಾವು ಸರಿ ಇಲ್ಲ, ನಮ್ದು ಹಂಗೆ ಹಿಂಗೆ ರಿಲೇಷನ್ಗಳಿಗೆ. ಅಲ್ಲ, ಅದು ಆ್ಯಕ್ಚುಲಿ ನಿಮ್ಮ ಜಗಳ ನೀವು ಸರಿ ಮಾಡ್ಕೊಬೇಕು, ಇಬ್ಬರೇ ಕೂರ್ಬೇಕು. ಯಾಕೆ ಹಂಗಾಯ್ತು, ಕರೆಕ್ಟಾಗಿ ಕೂತ್ಕೊಳ್ಳಿ, ಯಾಕೆ ಆಯಿತು, ಯಾವುದು ನ್ಯಾಯ ಇದೆ. ನಾವು ಮಾತಾಡಿದ್ದು ಕೆಲವೊಂದ್ಸಲ ಕೋಪದಲ್ಲಿ ಗಂಡು ಮಕ್ಕಳು ಮಾತಾಡ್ತೀವಿ, ಹೆಣ್ಮಕ್ಳು ಮಾತಾಡ್ಬಿಡ್ತೀವಿ. ಬಟ್ ನ್ಯಾಯವಾಗಿ ಏನಿದೆ, ಒಳ್ಳೆ ಉದ್ದೇಶಕ್ಕೆ ಏನಾಗಿದೆ ಅದನ್ನು ನೋಡಿಕೊಂಡು ಅದ್ರ ಪರ ಹೋಗಬೇಕಾಗತ್ತೆ. ಬಟ್ ಸರಿ ಮಾಡಿಕೊಂಡ್ರೆ ಐ ಥಿಂಕ್, ಯಾಕಂದರೆ ನೀವು ಸಪೋಸ್ ಅದನ್ನು ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋದರೆ ಮನಸ್ತಾಪಗಳನ್ನು, ಇಲ್ಲಿ ನಿಮ್ಮ ಜೀವನನೇ ಹಾಳಾಗೋಗುತ್ತೆ, ಯಾರ ಜೀವನನೂ ಹಾಳಾಗೋಗಲ್ಲ. ಆ್ಯಂಡ್ ಒಂದ್ಸಲ ಜೀವನ ಹಾಳು ಮಾಡಿಕೊಂಡ್ರೆ ಸಮಾಜದಲ್ಲಿ ಅದೆಲ್ಲದಕ್ಕೆ ಸಮಾಜ ಓಕೆ, ಅದ್ರ ಜೊತೆಗೆ ನಿಮ್ಮ ಆತ್ಮಸಾಕ್ಷಿ ಹೋಗ್ತಾ ಇರಲ್ಲ, ಎಲ್ಲ ಒಂದು ಕಡೆ ಕೊರಗ್ತಾ ಕೂರ್ತೀರ ಜೀವನ ಪೂರ್ತಿ. ಯಾಕೆ ಹಾಳು ಮಾಡ್ಕೊಬೇಕು? ಯಾಕೆ ಬೈಕ್ ಕೆಟ್ಟಾಗ ನಾವು ಸರಿ ಮಾಡ್ಕೊಳ್ಳಲ್ವ? ಭಾವನೆಗಳಿರುತ್ತೆ, ನಿಜ ಇಲ್ಲ ಅಂತ ಹೇಳ್ತಿಲ್ಲ, ಅದಕ್ಕೆ ಬುದ್ಧಿವಂತ ಪ್ರಾಣಿ ಅಂತ ಹೇಳ್ತಿದ್ದೀವಿ ಅಂದಮೇಲೆ ಸರಿ ಮಾಡ್ಕೋಬೇಕು. ಸರಿ ಹೋಗುತ್ತೆ, ಅದು ನಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಇರುತ್ತೆ, ನಮ್ಮ ಯೋಚನೆ ಮೇಲೆ ಡಿಪೆಂಡ್ ಇರುತ್ತೆ, ಸರಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ. ಓಕೆ, ಆ ಕಾರಣಕ್ಕೆ ದಯವಿಟ್ಟು ಸಣ್ಣ ಪುಟ್ಟ ಮನಸ್ತಾಪಗಳು, ಕೆಲವೊಂದು ಸಮಸ್ಯೆಗಳು ಬಂದಾಗ ಜೊತೆಗೆ ನಿಲ್ಲಿ ಇಬ್ಬರು. ನಾವು ಹೌದು ಇಬ್ಬರು ಒಂದಾಗಿರೋದೇ ಈ ಒಂದು ಸಂಸಾರನ ತುಂಬ ಚೆನ್ನಾಗಿ ಸಾಗಿಸಲಿಕ್ಕೆ ಅಂತೇಳಿ ಆ ಮನಸ್ಥಿತಿ ಇಬ್ಬರು ಬರಲಿ. ಆ್ಯಂಡ್ ಇಂಥದ್ದೇ ಮನಸ್ತಾಪ ಬಂದು ಜಗಳ ಆಡಿದ್ರು ಇಬ್ಬರು ಕೂತ್ಕೊಳ್ಳಿ. ಏನು ತಪ್ಪುಗಳು ನಡೆದೋಗಿದ್ರು ಕೂಡ ಇನ್ಮೇಲೆ ಹಂಗೆ ಮಾಡಿಕೊಡ್ದು ಅಂತೇಳಿ ಇಬ್ಬರು ಕೂತ್ಕೊಂಡು ಕೈ ಜೋಡಿಸಿ ಸ್ಟ್ರಾಂಗ್ ಒಂದು ಮೈಂಡ್ ಸೆಟ್ಟು ಮತ್ತು ಯೋಚನೆಗಳು ಎಲ್ಲನೂ ಒಂದಾಗಿ ಮತ್ತು ಪುನಃ ಅಲ್ಲಿಂದ ಆಚೆ ಆ ಒಂದು ತಪ್ಪು ನಡೆದಿರುತ್ತೆ ಅಲ್ಲಿಂದ ಆಚೆ ಮತ್ತೆ ಆ ಸಂಬಂಧ ತುಂಬ ಸ್ಟ್ರಾಂಗ್ ನಡಿಬೇಕು. ಆ್ಯಕ್ಚುಲಿ ಇದು ರಿಯಾಲಿಟಿ ಆಫ್ ಒಂದು ಸಂಸಾರದಲ್ಲಿ ಮನಸ್ತಾಪಗಳು ಹೋದ್ರೆ ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಸರಿ ಹೋಗಿ. ಸಪೋಸ್ ಅದನ್ನು ಹ್ಯಾಂಡಲ್ ಮಾಡ್ಕೊಳ್ಳಿಲ್ಲ ಅಂದರೆ ಜೀವನಗಳೇ ಹಾಳಾಗೋಗುತ್ತೆ. ಬದುಕೋದು ಒಂದು ಸಲ ಮನುಷ್ಯ, ಅದರಲ್ಲೂ ಮದುವೆ ಅಂತ ಆಗೋದು ಒಂದು ಸಲ ಆ್ಯಕ್ಚುಲಿ. ಓಕೆ, ಸೊ ಅದಕ್ಕೇ ದಯವಿಟ್ಟು ಆ ಒಂದು ಮನಸ್ತಾಪ ಇಟ್ಕೊಂಡು ಕ್ಯಾರಿ ಮಾಡಬೇಡಿ, ಅದು ಜೀವನನ ಹಾಳು ಮಾಡುತ್ತೆ. ಎಸ್, ನಿಜ ಅನಿಸಿದ್ರೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.